ಇದು ಅಳತೆ ಅದ್ಬಸ್ತು ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿರುವಂಥ 12 ಕುಂಟೆ ಪಟ್ಟ ಪ್ಲಸ್ 2 ಕುಂಟೆ ಖರಾಬು. ಸೊ ಟೋಟಲ್ 14 ಕುಂಟೆ ಬೌಂಡ್ರಿ. ಈ ಥರ ಕೆಂಪು ಮಣ್ಣು, ಒಳ್ಳೆ ನೀರಾವರಿ ಬೆಲ್ಟ್ ನೋಡ್ಬೋದು. ಈಗ ಮಳೆಗಾಲ ಏನಲ್ಲ, ಇಲ್ಲಿ ಇದಕ್ಕೇನು ಬೋರ್ವೆಲ್ ಇಲ್ಲ. ಪಕ್ಕದವರಿಂದ ನೀರು ತಗೊಂಡು ರಾಗಿ ಇವಾಗ ಒಕ್ಕಣೆ ಮಾಡಿದೆ, ಬೆಳೆ ಹಾಕಿದ್ದಾರೆ. ಕೆಂಪು ಮಣ್ಣು, ಇದು ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಇಲ್ಲಿ ಅಕ್ಕಪಕ್ಕ ಬೇರೆ ಫಾರ್ಮ್ ಹೌಸ್ಗಳೆಲ್ಲ ಇದ್ದಾವೆ ನೋಡ್ಬೋದು. ಹಿಂದೆ ಈ ಲ್ಯಾಂಡಿಂದ ಹಿಂದೆ ಆಮೇಲೆ ಈ ಥರ ಎನ್ವೈರ್ಮೆಂಟ್ ಇದೆ ನೋಡಿ. ತೆಂಗು, ರೇಷ್ಮೆ ಎಲ್ಲ ಬೆಳೆದಿದ್ದಾರೆ, ಅಂದರೆ ನೀರಾವರಿ ಬೆಲ್ಟು. ಇದು ನಿಮಗೆ ಜಿಗಣಿ ಸೂರ್ಯ ಸಿಟಿ ಫೇಸ್ 4 ತುಂಬ ಕ್ಲೋಸೆಸ್ಟ್, ಹಾರ್ಡ್ಲಿ ಒಂದು 20 ಮಿನಿಟ್ಸ್ ಜರ್ನಿ. 12 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಸೊ ಊರಿಂದ ಇದಕ್ಕೆ ಬರೋದಕ್ಕೆ 900 ಮೀಟ್ರು. ಈ ಥರ ಮೆಟ್ಲಿಂಗ್ ಆಗಿರೋ ಒನ್ ಚೈನ್ ರೋಡು, ಬಟ್ ಎಡಬಲ ಗಿಡಗಳು ಬೆಳ್ಕೊಂಡಿದೆ. 2 ಕಾರ್ ಒನ್ ಟೈಮ್ ಆರಾಮಾಗಿ ಪಾಸ್ ಆಗ್ಬೋದು. ಗಿಡ ಮರ ಬೆಳ್ಕೊಂಡಿರೋದ್ರಿಂದ ಸಣ್ಣದಾಗಿ ಕಾಣಿಸುತ್ತೆ ಅಷ್ಟೇ. ರೋಡು 33 ಅಡಿ ರೋಡು, 900 ಮೀಟ್ರು ಊರಿಂದ. ಒಳ್ಳೆ ನೀರಾವರಿ ಬೆಲ್ಟು ನೋಡಿ. ಲ್ಯಾಂಡ್ ಎದುರುಗಡೆ ಇಲ್ಲೂ ಮುಂದೆ ಬೇರೆಯವ್ರದ್ದು ರೇಷ್ಮೆ ಮನೆ ಇದೆ. ಸಣ್ಣದಾಗಿ ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡ್ತೀನಿ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಗೌಡ್ರ ಪ್ರಾಪರ್ಟಿ. ಇದು ಮೆಟ್ಲಿಂಗ್ ರೋಡು, ಫ್ಯೂಚರಲ್ಲಿ ಟಾರ್ ಆಗುತ್ತೆ. ಅಳತೆ ಅದ್ಬಸ್ತೆಲ್ಲ ಆಗಿದೆ. ಇದಕ್ಕೆ 2 ಸೈಡು ರೋಡಲ್ಲಿ ಬರುತ್ತೆ. ಕಾರ್ನರ್ ಪ್ರಾಪರ್ಟಿ ಇದು. 12 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಕೆಂಪು ಮಣ್ಣು, ಜನರಲ್ ಪ್ರಾಪರ್ಟಿ. ಇದು ಇಂಟೀರಿಯರ್ ಏನಲ್ಲ. ಈ ಲ್ಯಾಂಡಿಂದ ಹಿಂದೆ ಮುಂದೆ ಇದೇ ಥರ ರೋಡು ಇನ್ನೂ 1.5 2 ಕಿಲೋಮೀಟ್ರ್ ಕಂಟಿನ್ಯೂ ಆಗುತ್ತೆ. ಇಲ್ಲೇ ಬೇರೆ ಬೇರೆ ರೈತರುಗಳು ಮತ್ತು ಇಲ್ಲಿ ಬೇರೆ ಫಾರ್ಮ್ ಹೌಸ್ಗಳು ಕಾಣ್ಬೋದು, ಕಾಣಿಸ್ತಿದೆ ನೋಡಿ. ಸೊ ಇದು 2 ನೋಡಿ, ಮುಂದೆಲ್ಲ ಬಾಳೆ ಎಲ್ಲ ಬೆಳೆದಿದ್ದಾರೆ. ಇದು ಮಳೆಗಾಲ ಏನಲ್ಲ, ಆದರೂ ನೀರಾವರಿಯಿಂದ ಪಂಪ್ಸೆಟ್ಟಿಂದನೇ ಬೆಳೆದಿರೋದವರಲ್ಲ. ಸೊ ಈ ಥರ ಕಾರ್ನರ್ಗೆ ಬರುವಂಥ 12 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಕೆಂಪು ಮಣ್ಣು, ಅಳತೆ ಅದ್ಬಸ್ತಾಗಿದೆ. ವಿತ್ ಲೀಗಲ್ ಒಪಿನಿಯನ್ನು, ರೆಡಿ ಟು ರಿಜಿಸ್ಟ್ರು. ಈಗ ಇಲ್ಲಿ ನೋಡಿ, ಓನರೇ ಬಂದಿದ್ದಾರೆ ಇಲ್ಲಿ. ಸೊ ಅವ್ರ ಕಾರ್ ಒಂದು ಸೈಡಲ್ಲಿ ನಿಲ್ಸ್ಕೊಂಡ್ರೆ ಇನ್ನೊಂದು ಗಾಡಿ ಆರಾಮಾಗಿ ಪಾಸ್ ಆಗ್ಬೋದು. ಒಂದು ಚೈನ್ ರೋಡ್ ಇದು.